ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಎಗ್ ಆಮ್ಲೆಟ್. ಎಗ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತೇ ಇರತ್ತೆ ಫ್ರೆಂಡ್ಸ್. ಆದರೂ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಒಂದು 3-4 ಥರ ಮಾಡ್ತೀನಿ. ಬಟ್ ಇವತ್ತು ಈ ರೆಸಿಪಿಯಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಯಾರು ಬೇಕಾದರೂ ಮಾಡ್ಬೋದು, ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದು ಬಿಸಿಗೆ ಇಟ್ಟಿದ್ದೀನಿ. ಈಗ ಒಂದು ಕಪ್ಪಲ್ಲಿ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ, ನೀವು ನೋಡಬಹುದು. ಮೊಟ್ಟೆ ಹೊಡೆದು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಆ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೊಟ್ಟೆನ ಬೀಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದು ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಫ್ಲಫಿಯಾಗಿ ಬರುತ್ತೆ ನಿಮ್ಮ ಆಮ್ಲೆಟ್. ಇದು ಮೊದಲನೇ ಟಿಪ್. ಇದು ಆದಮೇಲೆ ನೀವು ಬೇಕಾದರೆ ಬೀಟರಲ್ಲೂ ಮಾಡ್ಕೋಬಹುದು, ನಿಮಗೆ ತುಂಬ ಸ್ಪಾಂಜಾಗಿ ಬೇಕು ಅಂದರೆ. ಅದರ್ವೈಸ್ ಕೈಯಲ್ಲೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ಬೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಸಣ್ಣಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ನೋಡಿ ಒಂದು ಮುಷ್ಟಿ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನೀವು ನೋಡ್ಬೋದು, ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ನಾವೇನು ಮಿಕ್ಸ್ ಮಾಡಿದ್ರಲ್ವ ಅದನ್ನು ಇದಕ್ಕೆ ನೀಟಾಗಿ ಪ್ಯಾನ್ಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನೋಡಿ ಇಷ್ಟು ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಖಾರಕ್ಕೇನೂ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರೆ ಮಕ್ಕಳ ಬಾಯಿಗೆ ಸಿಗುತ್ತಲ್ವ, ಹಾಗಾಗಿ ನಾನಿಲ್ಲಿ ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಅಂದರೆ ಆ ಮೊಟ್ಟೆ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಖಾರದ ಪುಡಿನ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈಗ ಇದನ್ನು ಸ್ವಲ್ಪ ಮೀಡಿಯಮ್ಮು ಅಲ್ಲ, ಸಣ್ಣ ಸ್ಲೋ ಫ್ಲೇಮು ಅಲ್ಲ, ಅದ್ರ ಮಧ್ಯ ಇಟ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಅಂದರೆ 1-2 ನಿಮಿಷ. ಅದಾದಮೇಲೆ ಚೆನ್ನಾಗಿ ಒಳಗಡೆ ಎಲ್ಲ ಕುಕ್ ಆಗಬೇಕು. ನೀವು ಒಮ್ಮೆಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಮಧ್ಯೆ ಎಲ್ಲ ಬೆಂದಿರಲ್ಲ, ಆಫ್ ಬಾಯ್ಲ್ ಆಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು, ಸ್ಲೋನೂ ಅಲ್ಲ ಮೀಡಿಯಮ್ ಫ್ಲೇಮು ಅಲ್ಲ, ಅದಕ್ಕೆ ಮಧ್ಯೆ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಸ್ವಲ್ಪ ಬೇಯಬೇಕದು. ನೋಡಿ ಈಗ ಅದು ಬೇಯ್ತಾ ಇದೆ. ನಾನು ಅದನ್ನು ಇನ್ನೊಂದು ಕಡೆ ಬೇಯಿಸಲಿಕ್ಕೆ ಉಲ್ಟಾ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕದು. ಹಾಗಾಗಿ ಮತ್ತೆ ನಾನು ಅದನ್ನು ಬೇಯಲಿ ಇನ್ನೊಂದೆರಡು ಸೆಕೆಂಡು ಅಂತ ಹೇಳಿ ಬಿಟ್ಟಿದ್ದೆ. ಈಗ ನೀವು ನೋಡಬಹುದು, ನೋಡಿ ಇದನ್ನು ನಾನು ಉಲ್ಟಾ ಮಾಡಿದೆ. ಅಂದರೆ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇರೋದು. ಈ ಕಡೆ ಚೆನ್ನಾಗಿ ಬೆಂದಿದೆ. ಮತ್ತು ಮೊಟ್ಟೆನೂ ಸ್ವಲ್ಪ ಸ್ಪಾಂಜಿಯಾಗಿ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ, ಸ್ವಲ್ಪ ಸ್ಪಾಂಜ್ ಥರ ಆಗಿದೆ. ಈಗ ಉಬ್ಬಿದೆ ಆಯಿತಾ. ಈಗ ನೋಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಆಮ್ಲೆಟ್ನ ತುಂಬ ಈಸಿಯಾಗಿ ಒಂದು ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಖಾರದ ಪುಡಿ, ಮೊಟ್ಟೆ ಇದ್ದರೆ ಆರಾಮಾಗಿ ಈ ಥರ ಮೆಥಡಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಇನ್ನೂ ಟೊಮೆಟೊ, ಈರುಳ್ಳಿ ಇದೆಲ್ಲ ಹಚ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗೂ ಮಾಡ್ಕೋಬೋದು. ಬಟ್ ಇದು ಸಿಂಪಲ್ಲಾಗಿ ಟಕ್ ಅಂತ ಯಾರಾದರೂ ನೆಂಟರು ಬಂದರೆ ನೆಂಚ್ಕೊಳ್ಳೋಕ್ಕೆ ದಿಢೀರಾಗಿ ಮಾಡ್ಕೋಬೋದು. ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಆಮ್ಲೆಟಲ್ಲೇ ನಾವು ಎಷ್ಟು ಥರ ಮಾಡ್ಕೋಬೋದು. ಮುಂದೆ ನನ್ನ ವೀಡಿಯೋಗಳಲ್ಲಿ ಇನ್ನೂ ಬೇರೆ ಥರನೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಮತ್ತೆ ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದೇ ಥರ ಮೊದಲಿಗೆ ಮೊಟ್ಟೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ. ಈಗ ಖಾರದ ಪುಡಿನ ಸ್ವಲ್ಪ ಉದುರಿಸ್ಕೊಳ್ಳೋಣ, ಅಂದರೆ ಸ್ಪ್ರಿಂಕಲ್ ಮಾಡ್ಕೊಬಿಡೋಣ. ನೋಡಿ ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಅಥವಾ ಇದು ಕೆಲಸದ ಮೇಲೆ ಬೇರೆ ಊರಲ್ಲಿ ಕೆಲಸ ಮಾಡ್ತಾಯಿರೋ ಹುಡುಗಿರು ಅವರು ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ಆಗುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಕಮೆಂಟು, ಶೇರು, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹೀಗೆ ನೋಡಿ ಇದನ್ನು ಈಗ ಒಂದು ಸೈಡ್ ಬೆಂದಿದೆ, ಮತ್ತು ಈಗ ನಾನು ಅದನ್ನು ಇನ್ನೊಂದು ಸೈಡು ಬೇಯಲಿಕ್ಕೆ ಅದನ್ನು ಉಲ್ಟಾ ಮಾಡೋಣ. ನೋಡಿ ಈಗ ಇದಾಗಿದೆ. ನೆಕ್ಸ್ಟ್ ಹಿಂಗೆ ಹಾಕ್ಕೊಂಡು ಇದು ಇನ್ನೊಂದು ಕಡೆ ಬೇಯಬೇಕು. ಇದು ನಮಗೆ ಅನ್ನ ರಸಮ್ಮು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಅಥವಾ ಮೊಸಪ್ಪು ಮಾಡಿದಾಗ ತರಕಾರಿ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ಅಷ್ಟೇ. ಈಗ 2 ಸೈಡು ಆಗಿದೆ ನೋಡಿ, ಆಮ್ಲೆಟ್ ಹಿಂಗಾಗಿದೆ. ಸೂಪರ್ ಟೇಸ್ಟಿ. ನಿಮಗೆ ಸರ್ವಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಇವತ್ತಿನ ಊಟಕ್ಕೆ, ಅಂದರೆ ಇದು ಬುಧವಾರ ನಾವು ಮಾಡಿದ್ದು ಫ್ರೆಂಡ್ಸ್. ನೋಡಿ ಇದನ್ನು ಹೀಗೆ ಊಟಕ್ಕೆ ನೆಂಚ್ಕೋಬೋದು. ಬಾಯ್ ಫ್ರೆಂಡ್ಸ್.